ನಿನಗೆ ಆಯ್ತು 4 ವರ್ಷದ ಹಿಂದೆ ಒಂದು ಬ್ಯಾಕ್ ಪ್ರೇಟ್ ಟೈಮ್ಗೆ ಮತ್ತೆ ಪ್ರೇಟ್ ಅವರ್ಗೆ ಫೋನ್ ಬಂತು ನಮ್ದು. ಫೋನ್ ಬಂದಾಗ ಪ್ರೇಟ್ ಅವರ್ ಇಂದ ಫೋನ್ ಏನ್ ಮಾಡಿದ್ವಿ, ಒಂದು ವ್ಯಾಲೆಂಟರ್ ಕೊಟ್ಟಿದ್ದೆ ನಾನೇ ಬಾಜುದಲ್ಲಿ. ಆ ವ್ಯಾಲೆಂಟರ್ ಕೊಟ್ಟಿದ್ದೆ. ಆ ವ್ಯಾಲೆಂಟರ್ ಟೈಮಿನಲ್ಲಿ ಆ ಸ್ತ್ರೀ ಬಹಳ ಆಂಟಿಲೇಟರ್ ಮೇಲೆ ಬಹಳ ಆಕ್ಸಿಜನ್ ಅಂದ್ರೆ ಆಕ್ಸಿಜನ್ ಇದ್ದಿಲ್ಲ, ಅಷ್ಟು ಕಠಿಣಿತ್ತು. ಕೈ ಕಾಲು ಪ್ಯಾರಲೈಸ್ ಆಗಿತ್ತು, ತೆಲಿಂದು ನರ ಕಟ್ ಆಗಿತ್ತು, ಆಪರೇಷನ್ ಟೈಮ್ ಇತ್ತು. ಡಾಕ್ಟರ್ ಬೇಡ ಚಾನ್ಸೇ ಇಲ್ಲ ಅಂತ ಹೇಳಿದ್ರು. ಆಕೆ ಸೋಲಾಪುರ ಬಸವ ಕಲ್ಯಾಣದಿಂದ ಸೋಲಾಪುರಕ್ಕೆ ಒಯ್ದಿದ್ರು. ಅಲ್ಲಿಂದ ಫೋನ್ ಹಚ್ಚಿದ್ರು ಅವ್ರು ಪ್ರೇಟ್ ಅವ್ರು 4 ವರ್ಷ ಮೇಲ್ಪಟ್ಟ ಫೋನ್ ಹಚ್ಚಿದ್ರು. ಸರ್ ಅವ್ರು ಪ್ರೇಯರ್ ಮಾಡ್ರಿ ಅಂತ. ಪ್ರೇಯರ್ ಮಾಡ್ದಂದಾಗ ಓಪನ್ ಇತ್ತು ನಮ್ಮ ಹುಡುಗನ ಬಾಜು. ನೀನೇ ಪ್ರೇಯರ್ ಮಾಡಂತ ಅವ್ರಿಗೆ ಕೊಟ್ಟೆ ನಾನು. ಪ್ರೇಯರ್ ಮಾಡಿದ್ರು. ಅವ್ರು ತಿಳ್ಕೊಂಡು ಅಭಿಷೇಕ್ ಮಾಸ್ಟರ್ ಯಾರ ಪ್ರೇಯರ್ ಕೇಳಿ ಪ್ರೇಯರ್ ಮಾಡತ್ತಾರ. ಈ ಹುಡುಗ ನಾನು ಹೇಳಿದ್ರೆ ಪ್ರೇಯರ್ ಮಾಡಿ, ಏನು ಸಮಸ್ಯೆ ಅಂತ ಪ್ರೇಯರ್ ಮಾಡಿದಾಗ ಪ್ರೇಯರ್ ಮಾಡ್ತಾ ಇದ್ರು. ಪ್ರೇಯರ್ ಮಾಡಿದಾಗ ಬದುಕ ಚಾನ್ಸ್ ಇದ್ದಿಲ್ರಿ, ಬದುಕ ಚಾನ್ಸ್ ಇದ್ದಿದ್ದಿಲ್ಲ. ಇವ್ ಪ್ರೇಯರ್ ಮಾಡಿದ ಮೇಲೆ ಒಂದು ಮರ್ದಿನ ಆಕಿನ ಜೀವದಲ್ಲಿ ಏನ್ ದೇವ್ರಿಗೆ ಏನ್ ಪ್ರೇಯರ್ ಮಾಡಿದ್ರ ನನಗೆ ಗೊತ್ತಿಲ್ಲ. ಅಕೋತಿನ ಆಕಿನ ಪುನಃ ಶ್ವಾಸ ಹೋಗಿದ್ದು ರಿಟರ್ನ್ ಆಂಟಿಲೇಟರ್ ಮೇಲೆ ಇದ್ದ ಶ್ವಾಸ ಆಟೋಮೆಟಿಕ್ ವಾಪಸ್ ಬಂದ. ಅದು ಶ್ವಾಸಕ್ಕೆ ಬಂತದ್ದು ಪ್ರೇಯರ್ ಯಾರು ಮಾಡ್ಯಾರ? ವ್ಯಾಲೆಂಟರ್ ಮಾಡ್ಯಾರ. ನನಗುನ್ನದ ಆಕಿ ಒಂದು ಸಲ ನನಗೆ ಬಸವ ಕಲ್ಯಾಣದ ನಾನು ಹೋಗ್ತಾ ಇದ್ರೆ ಮಾರ್ಕಿಡ್ದಾಗ ಆಕೆ ಮಗಳು ಗಾಡಿ ನಿಂದ್ರಿಸಿ, ಹಾಗೆ 2 ವೀಲರ್ ಹಿಂಬಳಿ ಗಾಡಿ ನಿಂದ್ರಿಸಿ, ನೀವು ನನ್ನ ಮಗಳಿಗೆ ಪ್ರೇಯರ್ ಮಾಡಿದ್ರಿ, ಬದಲ ಸತ್ತು ಗಿರ್ಕಿ ಬದುಕು ಬಂದೋಳ್ರಿ, ಸತ್ತ ಹೋದಂಗೆ ಇದ್ದಳು ಬದುಕು ಬಂದಳು. ತಿಳ್ಕೊಡ್ರಿ, ಅದು ನನ್ನ ಪ್ರೇಯರ್ ಇಲ್ಲ, ಒಂದು ವ್ಯಾಲೆಂಟರ್ ಪ್ರೇಯರ್. ಅವ್ನ ಒಳಗೆ ಆಸಕ್ತಿ ಇತ್ತು ಕೆಲಸ ಮಾಡಿ. ಅದ್ರ ನನ್ನ ಮನಸ್ಸಿಗೆ ನಾನು ಹೇಳಿದೆ, ನನ್ನ ಚರ್ಚೆ ಆದ್ರೆ ನೀವು ಯಾರು ಮಾಡಿದ್ರು ಬಿ ಯೇಸು ಸ್ವಾಮಿ ಚರ್ಚಿನಿಂದಲೇ ಅದು ಹೊರಗೆ ಬಂತಲ್ಲ. ಅದು ಒಂದು ನಾನು ಹೇಳುವ ಒಂದು ಮಾತು. ಕೆಲವು ಸಮಯದಲ್ಲಿ ಹಿಂಗ್ ಅನ್ಕೋಬೇಡ್ರಿ ನೀವು, ಅಯ್ಯೋ ನನ್ನ ಪ್ರೇಯರಿಂದ ಏನಾಯ್ತದ ಅವ್ರಿಂದ ಚಂದ ಆಯ್ತದ ಅಂತ ಅನ್ಕೋಬೇಡ.